ಎಲ್ಲರಿಗೂ ಜಲಜ ಕರ್ನಾಟಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಾನು ಎಗ್ಲೆಸ್ ಕೇಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಕ್ರಿಸ್ಮಸ್ ಹಬ್ಬ ಬೇರೆ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಎಗ್ಲೆಸ್ ನಾವು ಕೇಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಫಸ್ಟ್ ನಾನಿಲ್ಲಿ 1 ಕಪ್ನಷ್ಟು ರವೆಯನ್ನು ತೊಗೊಂಡಿದ್ದೀನಿ. ಇದು ಬಂದು ಮೀಡಿಯಮ್ ರವೆ. ನಿಮ್ಗೆ ಯಾವ ರವೆ ಅಂದರೆ ಚಿರೋಟಿ ರವೆ ಕೂಡ ಹಾಕ್ಕೋಬೋದು. ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಇಷ್ಟು ಸಾಕು. ಈ ಥರ ಪೌಡ್ರು ಮಾಡ್ಕೋಬೇಕು. ನಂತರ ಇಲ್ಲಿ ನೋಡಿ, ನನ್ನ ಮಗನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ, ಸೊ ಅದಕ್ಕಾಗಿ ಅವನಿಗೂ ಕೊಟ್ಟಿದ್ದೀನಿ ಮಾಡೋದಕ್ಕೆ. ಈಗ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದ್ವಲ್ಲ, ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ವಲ್ಲ ಮಿಶ್ರಣವನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನಂತರ ಇಲ್ಲಿ ಕುಕ್ಕಿಂಗ್ ಆಯಿಲ್, ಇಲ್ಲೊಂದು 3ರಿಂದ 4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊತಾ ಇದ್ದಾನೆ. ಇವಾಗ ನನ್ನ ಮಗ ಫುಲ್ ಹಾಕಿದ್ದಾನೆ. ನಂತರ ಇಲ್ಲಿ ಮಿಲ್ಕ್, ಇಲ್ಲಿ 1/2 ಕಪ್ನಷ್ಟು ಇದೆ ಹಾಲು, ಇದರಲ್ಲೇ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನಾವು ಆಯಿಲು ಮತ್ತು ಮಿಲ್ಕ್ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ರವೆ ಮತ್ತು ಅದೆಲ್ಲ ನೆನ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು 10 ನಿಮಿಷ ಬಿಡಬೇಕು. ಆಗ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ರವೆ. ಮಿಕ್ಸ್ ಮಾಡಿದ್ದಾಯಿತು. ಈ ಥರ ಬರಬೇಕು. ಇದು ಕ್ಲೋಸ್ ಮಾಡ್ಕೊಂಡು 10 ನಿಮಿಷ ನೆನೆಯಕ್ಕೆ ಬಿಡೋಣ. ನೋಡಿ, ಇವಾಗ ಒಂದು 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಕಿಂಗ್ ಸೋಡಾ ಒಂದು 1/4 ಸ್ಪೂನಷ್ಟಿದೆ. ನಂತರ ಇಲ್ಲಿ ಬೇಕಿಂಗ್ ಪೌಡರು ಒಂದು 1/2 ಸ್ಪೂನ್ ಆದರೆ ಸಾಕು. ನಂತರ ಇಲ್ಲಿ ವೆನಿಲಾ ಕಸ್ಟರ್ಡ್ ಪೌಡರು 2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ವೆನಿಲಾ ಫ್ಲೇವರ್ ಇದೆ, ಇದು ಒಂದು 2 ಸ್ಪೂನ್ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮಗೆ ಇನ್ನೂ ಗಟ್ಟಿ ಇದೆ ಅಂತ ಅನ್ನಿಸಿದ್ರೆ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಗಟ್ಟಿ ಇದೆ, ಸೊ ಹಾಗಾಗಿ ನಾನು ಹಾಲನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಟೂಟಿ ಫ್ರೂಟಿನ ನಾನು ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಒಂದು ಹೆಂಚನ್ನು ಇಟ್ಕೊಂಡಿದ್ದೀನಿ. ನಂತರ ಹೆಂಚನ್ನು ಇಟ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ನಂತರ ಇಲ್ಲಿ ಪಡ್ಡು ಮಾಡ್ತಾರಲ್ಲ ಆ ಬೇಸನ್ನು ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕಾಯ್ದ ನಂತರ ನಾವು ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳೋಣ. ನಂತರ ಇಲ್ಲಿ ನಾನು 1 ಸ್ಪೂನಷ್ಟು ನಾನು ಹಾಕ್ಕೋತಾ ಇದ್ದೀನಿ ಅಷ್ಟೇ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಲ್ಲವನ್ನು ಹಾಕ್ಕೊಳ್ಳೋಣ ಇದೇ ರೀತಿ. ನಂತರ ಇಲ್ಲಿ ನಾನು ಡಿಸೈನ್ಗೆ ಸ್ವಲ್ಪ ಟೂಟಿ ಫ್ರೂಟಿನ ಹಾಕ್ತಾ ಇದ್ದೀನಿ. ಈಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10ರಿಂದ 12 ನಿಮಿಷ ಹಾಗೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದು ಬೇಕಿಂಗ್ ಆಗೋದಕ್ಕೆ ಬಿಡೋಣ. ನೋಡಿ, ಒಂದು 10ರಿಂದ 12 ನಿಮಿಷ ನಾನು ಬೇಕಿಂಗ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಮಾಡಿದ್ರೆ ಸಾಕು. ನೋಡಿ, ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕೇಕು. ಕಪ್ ಕೇಕ್ ಥರ ಮಾಡ್ಬೋದು ಇದು. ಅದೇ ರೀತಿ ಎಲ್ಲವನ್ನು ತಕ್ಕೊಳ್ಳೋಣ, ಅಂಟ್ಕೊಳ್ಳೋದಿಲ್ಲ ತವಾಗೆ. ನೋಡಿ, ಎಗ್ಲೆಸ್ ಕೇಕು. ಇದಕ್ಕೆ ಓವನ್ ಬೇಡ, ಏನು ಬೇಡ. ಪಡ್ಡೋದು ಪಾತ್ರೆ ಇದ್ರೆ ಸಾಕು, ಪಡ್ಡು ಮಾಡೋದು ಬೇಯಿಸಿದ್ರೆ ಸಾಕು.
20 ನಿಮಿಷದಲ್ಲಿ ಈ ತರ ಕೇಕ್ ರೆಡಿ ಮಾಡಿದ್ದೀವಿ. ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ. ಥ್ಯಾಂಕ್ ಯು.